ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್. ಇಂಡಿ ತಾಲೂಕಿನ ಗುನ್ನಾಪುರ ಕಂದಾಯ ನಿರೀಕ್ಷಕರ ಕಚೇರಿಯನ್ನು ಸುತ್ತುವರೆದಂತೆ ಹಲವು ಗಂಭೀರ ಆರೋಪಗಳು ಕೇಳಿಬಂದಿವೆ. ಸರ್ಕಾರಿ ಕಚೇರಿಯ ಅಧಿಕೃತ ದಾಖಲೆಗಳನ್ನು ಖಾಸಗಿ ವ್ಯಕ್ತಿ ಅಥವಾ ಏಜೆಂಟರ ಕೈಯಲ್ಲಿ ನೀಡಿ ಸಾರ್ವಜನಿಕರಿಗೆ ಸೇವೆ ನೀಡಲಾಗುತ್ತಿದೆ ಎಂಬ ಆರೋಪಗಳು ಸ್ಥಳೀಯರಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ಸರ್ಕಾರಿ ದಾಖಲೆಗಳನ್ನು ಅಧಿಕೃತ ಸಿಬ್ಬಂದಿಯೇ ನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಕಚೇರಿಯ ದಾಖಲೆಗಳನ್ನು ಸಾರ್ವಜನಿಕರಿಗೆ ತೋರಿಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ. ಈ ವ್ಯಕ್ತಿಗೆ ಇಲಾಖೆಯಿಂದ ಯಾವುದೇ ಅಧಿಕೃತ ಜವಾಬ್ದಾರಿ ನೀಡಲಾಗಿದೆಯೇ? ನೀಡಿದ್ದರೆ ಯಾವ ಆದೇಶದಡಿ ನೀಡಲಾಗಿದೆ? ಕಂದಾಯ ಇಲಾಖೆಯ ನಿಯಮಾವಳಿಯಲ್ಲಿ ಇಂಥ ಅವಕಾಶ ಏನಾದರೂ ಇದೆಯೇ ಎಂಬ ಪ್ರಶ್ನೆಗಳನ್ನು ಸಾರ್ವಜನಿಕರು ಎತ್ತಿದ್ದಾರೆ. ಕಂದಾಯ ನಿರೀಕ್ಷಕರು ರಜೆ ಮೇಲೆ ಇದ್ದ ಸಂದರ್ಭದಲ್ಲಿ ಅಥವಾ ಬೇರೆ ಸರ್ಕಾರಿ ಕರ್ತವ್ಯಕ್ಕೆ ತೆರಳಿದ್ದರೆ ಕಚೇರಿಯ ಜವಾಬ್ದಾರಿಯನ್ನು ಸರ್ಕಾರಿ ಸಿಬ್ಬಂದಿಗೆ ನೀಡಬೇಕೇ ಹೊರತು ಖಾಸಗಿ ವ್ಯಕ್ತಿಗೆ ನೀಡುವುದು ನಿಯಮಬದ್ಧವೇ ಎಂಬ ಪ್ರಶ್ನೆಯೂ ಕೇಳಿಬರ್ತಿದೆ. ಅದೇ ತೋರಿಸ್ರಿ, ನಾವು ಸ್ವಲ್ಪ ಸರ್ವರ್ ಲೈವ್ ವಿಡಿಯೋ ಚಾಲೂ ಆಗೈತಿ, ಅದು ಸರ್ವರ್ ಇಲ್ಲ ತೋರಿಸ್ರಿ ಸರ್. ತೋರಿಸ್ರಿ ಸ್ವಲ್ಪ, ನನಗೆ ಬೇಕಲ್ರಿ, ನೀವು ಹೇಳ್ತೀರಿ, ನಾವು ನಂಬೇಕಲ್ರಿ ಸರ್. ತೋರ್ಸಲ್ರಿ ಸರ್ವರ್ ಬಂದುದು ಬರ್ಲಾರ್ದ ನಮ್ಗೆ ಸಾರ್ವಜನಿಕರು ತೋರ್ಸಲ್. ವಿಡಿಯೋ ಮಾಡಿ ತಹಸೀಲ್ದಾರ್ ಅವರಿಗೆ ಮುಟ್ಟಿಸ್ತೀನಿ. ತಹಸೀಲ್ದಾರ್ ಅವರಿಗೆ ಈಗ ಈ ಹಿಂದೆಯೂ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ವೈರಲ್ ಆಗಿದ್ದವು. ಆದರೆ ಅಧಿಕಾರಿಗಳಿಂದ ಸ್ಪಷ್ಟ ಮತ್ತು ತೃಪ್ತಿಕರ ಉತ್ತರ ದೊರೆತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ವಿದ್ಯಾರ್ಥಿಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಅರ್ಜಿಗಳನ್ನು ಪಾಸ್ ಮಾಡಲು ವಿಳಂಬ. ಹಾಗೆ ಪೋಷಕರು ಹರಸಾಹಸವನ್ನ ಪಡ್ತಾ ಇದ್ದು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅರ್ಜಿ ಕೊನೆಯ ದಿನವಿದೆ ಎಂದು ಸರ್ವರ್ ಸಮಸ್ಯೆಯ ನೆಪ ಹೇಳಿ ಸಾರ್ವಜನಿಕರನ್ನು ಪರದಾಡಿಸಿದರೆಂಬ ಆರೋಪವೂ ಕೂಡ ಇದೆ. ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಈ ಎಲ್ಲ ಆರೋಪಗಳ ಕುರಿತು ಇಂಡಿ ತಹಶೀಲ್ದಾರ್, ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಸಮಗ್ರ ತನಿಖೆ ನಡೆಸಿ ಸರ್ಕಾರಿ ದಾಖಲೆಗಳ ನಿರ್ವಹಣೆಯಲ್ಲಿ ಯಾವುದೇ ನಿಯಮ ಉಲ್ಲಂಘನೆ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧದ ಪ್ರಶ್ನೆಯಲ್ಲ, ಸರ್ಕಾರಿ ಕಚೇರಿಗಳ ಪಾರದರ್ಶಕತೆ, ಜನರ ವಿಶ್ವಾಸ ಹಾಗೂ ಆಡಳಿತದ ಹೊಣೆಗಾರಿಕೆಗೆ ಸಂಬಂಧಿಸಿದ ವಿಷಯವಾಗಿದೆ. ಆದ್ದರಿಂದ ಈ ಪ್ರಕರಣದ ಸತ್ಯಾಸತ್ಯತೆ ಬಹಿರಂಗವಾಗಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ.